ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಹಾ ಬೆಳಗ್ಗೆ ಏನಾಗಿತ್ತು ಪಾಠ? ನೈವ ಏತೇನ ಸುರಭಿ ನ ದುರ್ಗಂಧಿ ವಿಜಾನಾತಿ ಅಪಹತ ಪಾಪ್ಮ ಹೇಷಃ ಅಂತದ. ಸರಿನಾ? ಇಲ್ಲೇನ್ ಬಂದಿತ್ತು ವಿಷಯ? ಮುಖ್ಯ ಪ್ರಾಣದೇವರಲ್ಲಿ ಇವರು ಉದ್ಗೀತೋಪಾಸನೆಯನ್ನ ಮಾಡಿದರು ದೇವತೆಗಳು. ಮುಖ್ಯ ಪ್ರಾಣದೇವರೇ ಪ್ರತಿಮಾ. ದೇಹದಲ್ಲಿರುವ ಮುಖ್ಯ ಪ್ರಾಣದೇವರಲ್ಲಿ ಉದ್ಗೀತ ನಾಮಕನಾದ ಭಗವಂತನ ಉಪಾಸನೆಯನ್ನ ಮಾಡಿದರು. ದೈತ್ಯರು ಹಿಂದೆ ಮಾಡಿದಂತೆ ಹಿಂದೇನ್ ಮಾಡಿದ್ರು? ಯಾರ ಎಲ್ಲೆಲ್ಲಿ ಉಪಾಸನೆ ಮಾಡ್ಲಿಕ್ಕತ್ತಿದ್ರು ಆ ಪ್ರತಿಮೆಗಳನ್ನೆಲ್ಲ ಮೈಲಿಗೆ ಮಾಡ್ಕೋತ ಬರ್ಲಿಕ್ಕತ್ತಿದ್ರು. ಹಂಗೆ ಇದನ್ನು ಮೈಲಿಗೆ ಮಾಡೋಣ ಅಂತ ಬಂದು ದೊಡ್ಡ ಬಂಡೆಗಲ್ಲಿನ ಮೇಲೆ ಮಣ್ಣಿನ ಹೆಂಟೆ ಬಿದ್ದಂತೆ ಬಿದ್ದು ಸ್ವತಃ ತಾವೇ ಪುಡಿ ಪುಡಿಯಾಗಿ ಹೋದರು. ಇಷ್ಟು ವಿಷಯ ಕೇಳಿದ್ವಿ. ಸರಿ, ಹೌದು. ಈಗ ಇದರ ಫಲ ಎಲ್ಲಿ ಗೊತ್ತಾಗಬೇಕು? ಮುಖ್ಯ ಪ್ರಾಣದೇವರಲ್ಲಿ ದೈತ್ಯರ ದಾಳಿ ಆಗಲಿಲ್ಲ, ಅವರ ಪಾಪಕ್ಕೆ ಇವರು ಅಂದ್ರೆ ಅವ್ರನ್ನ ಮೈಲಿಗೆ ಮಾಡಲಿಲ್ಲ, ಪಾಪಿಷ್ಠರನ್ನ ಮಾಡಲಿಲ್ಲ ಅಂತ ಫಲ ಹೆಂಗೆ ಗೊತ್ತಾಗಬೇಕು? ಯಾಕಂದ್ರೆ ಹಿಂದೆ ಹೇಳುವಾಗ ಮೂಗು ಸುಗಂಧವನ್ನ ದುರ್ಗಂಧವನ್ನ, ಕಣ್ಣು ಒಳ್ಳೆಯದನ್ನ ಕೆಟ್ಟದ್ದನ್ನ, ಹಿಂಗ ಎರಡೂ ಮಾಡ್ತದ. ಆದ್ದರಿಂದಾಗಿ ಸಾಮಾನ್ಯವಾಗಿ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದ್ದನ್ನೂ ಮಾಡ್ತದ. ಆದ್ದರಿಂದ ಅದರಲ್ಲಿ ದೈತ್ಯರ ದಾಳಿ ಆಗ್ಯದ ಅಂತ ಗೊತ್ತಾಗ್ತದೆ. ಇವರಲ್ಲಿ ಆಗಿಲ್ಲ ಅಂತ ಹೆಂಗ್ ಗೊತ್ತಾಗಬೇಕು ಅಂದ್ರೆ ನೈವ ಏತೇನ ಸುರಭಿ ನ ದುರ್ಗಂಧಿ ವಿಜಾನಾತಿ ಅಪಹತ ಪಾಪ್ಮ ಹೇಷಃ. ಬಹಳ ಮಹತ್ವದ, ಎಷ್ಟು ಚಂದ ನೋಡ್ರಿ. ಏನಂತಾರ? ಏತೇನ ಅಂದ್ರ ಈ ಪ್ರಾಣದೇವರ ಮಹಿಮೆಯ ಜ್ಞಾನದಿಂದ ನಾವೇನ್ ಮಾಡ್ಕೊಂಡ್ವಿ? ಸುರಭಿ ದುರ್ಗಂಧಿಚ ನೈವ ಜಾನಾತಿ ಸುರಭ್ಯೇವ ಜಾನಾತಿ. ಅದು ಒಳ್ಳೆ ಗಂಧ ಮತ್ತು ಕೆಟ್ಟ ಗಂಧ ಎರಡೂ ತಗೊಳಂಗಿಲ್ಲ, ಕೇವಲ ಒಳ್ಳೆ ಗಂಧವನ್ನೇ ತಗೋತದ. ಎಲ್ಲಿ ಎಲ್ಲಿ ಯಾವಾಗ ತಗೋತದ ಅಂತ ಕೇಳಿದ್ರೆ ಅಪಹತ ಪಾಪ್ಮ. ಎಲ್ಲ ಏಷಃ ಈ ಜೀವ ಯಾವಾಗ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮುಕ್ತನಾಗ್ತಾನೋ ಅಲ್ಲಿ ಕೇವಲ ಸುಗಂಧವನ್ನ ಸ್ವೀಕಾರ ಮಾಡ್ತಾನ. ಇಹದಲ್ಲಲ್ಲ, ಅದು ವೈಕುಂಠದಲ್ಲಾಗುವ ಕೆಲಸ. ಅದಕ್ಕೆ ಮುಖ್ಯ ಪ್ರಾಣದೇವರು ಪಾಪರಹಿತರಾದದ್ದರಿಂದ ಅವರಿಂದ ಅಭಿಮನ್ಯಮಾನವಾದ ನಮ್ಮ ಸ್ವರೂಪಭೂತವಾದ ಮುಕ್ತ ದೇಹದಲ್ಲಿ ಜೀವ ನಾವಿದ್ದೀವಿ. ಸುಗಂಧ ದುರ್ಗಂಧಗಳನ್ನೆರಡನ್ನು ಅನುಭವಿಸದೆ ಕೇವಲ ಸುಗಂಧವನ್ನ ಅನುಭವಿಸುತ್ತೇವೆ. ಇದು ಮುಖ್ಯ ಪ್ರಾಣದೇವರಲ್ಲಿ ದಾಳಿ ಆಗಿಲ್ಲ ಅನ್ನೋದಕ್ಕೆ ಗುರುತು. ಸರಿ ಆಯ್ತಾ? ನೋಡ್ ತಗೋತೀರಾ ಎಲ್ಲಾರು? ಏನ್ ನೋಡ್ ತಗೋತೀರಿ? ಮುಖ್ಯ ಪ್ರಾಣದೇವರು ಜೀವನ ಸ್ವರೂಪಕ್ಕೆ ಅಭಿಮಾನಿಗಳು. ಮುಖ್ಯ ಪ್ರಾಣದೇವರು ನಮ್ಮ ಸ್ವರೂಪಕ್ಕೆ, ಜೀವನ ಸ್ವರೂಪಕ್ಕೆ ಅಭಿಮಾನಿಗಳು. ಈ ಸ್ವರೂಪವು ಮುಕ್ತಿಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಈ ಸ್ವರೂಪವು ಮುಕ್ತಿಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಆಗ ಕೇವಲ ಸುಗಂಧವನ್ನು ಜೀವನು ಆಘ್ರಾಣಿಸುತ್ತಾನೆ. ಇದುವೇ ಮುಖ್ಯ ಪ್ರಾಣನಿಗೆ ಅಸುರ ಸ್ಪರ್ಶವಿಲ್ಲ ಎಂಬುದಕ್ಕೆ ಸಾಕ್ಷಿ.
ಇದುವೇ ಮುಖ್ಯ ಪ್ರಾಣನಿಗೆ ಅಸುರ ಸ್ಪರ್ಶವೇ ಇಲ್ಲ ಎಂಬುದಕ್ಕೆ ಸಾಕ್ಷಿ. ಈಗ ಇದನ್ನ ಸ್ವರೂಪದ್ದು ಯಾಕೆ ಹೇಳಬೇಕಾತು ಅಂತ ಒಂಚೂರು ವಿವರಣೆ ಕೊಡ್ತೀನಿ. ಒಬ್ಬೊಬ್ಬ ದೇವತೆಗಳು ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಮುಖ್ಯ ಪ್ರಾಣದೇವರು ಒಂದು ಇಂದ್ರಿಯಕ್ಕೆ ಅಭಿಮಾನಿ ಅಲ್ಲ, ಅವರು ನಮ್ಮ ಸ್ವರೂಪಕ್ಕೆ ಅಭಿಮಾನಿ. ಈ ಸ್ವರೂಪಕ್ಕೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರು, ಆ ಪ್ರಾಣದೇವರಲ್ಲಿ ಇವರು ಭಗವಂತನ ಉಪಾಸನ ಮಾಡಿದರು. ದಾಳಿ ಮಾಡಿದ ದೈತ್ಯರು ಅದೇನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದ್ವಿ ಪ್ರಾಣದೇವರ ಮೇಲೆ, ಅದು ಅವ್ರ ನಾಶ ಆದರು ಅಂತ. ಈ ಕಣ್ಣಿನಲ್ಲಿ ಕಿವಿಯಲ್ಲಿ ಇದ್ದ ದೇವತೆಗಳಲ್ಲಿ ದೈತ್ಯರ ಪ್ರವೇಶ ಆಗ್ಯದ ಎಂಬುದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ದುರ್ಗಂಧ, ದುಷ್ಟರೂಪ, ದುಷ್ಟವಾಕ್ಯಗಳು ಕೇಳ್ತೀವಿ, ಅದರಿಂದ ಆಗೇದ ಅಂತ ಗೊತ್ತಾಗ್ತದೆ. ವಾಯುದೇವರಲ್ಲಿ ಆಗಿಲ್ಲ ಅಂತ ಹೆಂಗ್ ಗೊತ್ತಾಗಬೇಕು? ಇಲ್ಲಿ ಹೇಳಿದ್ರಿ ನೀವೀಗ ಹೊಡಿತು ಅಂತೆಲ್ಲ ಹೇಳಿದ್ರಿ, ಆಗಿಲ್ಲ ಅಂತ ಹೆಂಗ್ ಗೊತ್ತಾಗಬೇಕು ಅಂದ್ರೆ, ಅವರು ಈ ದೇಹದಲ್ಲಿ ಯಾವುದಕ್ಕೆ ಅಭಿಮಾನಿಗಳಾಗ್ಯಾರ ಅಂತ ಪ್ರಶ್ನೆ. ಸ್ವರೂಪಕ್ಕೆ ಅಭಿಮಾನಿಗಳಾಗ್ಯಾರ, ಜೀವನ ಸ್ವರೂಪಕ್ಕೆ. ಆ ಸ್ವರೂಪ ಈಗ ಅಭಿವ್ಯಕ್ತ ಆಗ್ತದೋ ಮುಕ್ತಿಯೊಳಗೆ ಅಭಿವ್ಯಕ್ತ ಆಗ್ತದೋ? ಇಲ್ಲಂತೂ ಆಗುದಿಲ್ಲ, ಲಿಂಗ ದೇಹವಂಗಾವು. ಮುಕ್ತಿಯೊಳಗೆ ಅಭಿವ್ಯಕ್ತ ಆದ ಮೇಲೆ ಅಲ್ಲಿ ಜೀವ ಕೇವಲ ಸುಗಂಧ ಸ್ವೀಕಾರ ಮಾಡ್ತಾನೋ ದುರ್ಗಂಧವನ್ನು ಸ್ವೀಕಾರ ಮಾಡ್ತಾನೋ? ಇದು ಎದರ ಫಲ ಅಂತ ಕೇಳಿದ್ರೆ, ಪ್ರಾಣದೇವರು ಅದಕ್ಕೆ ಅಭಿಮಾನಿಗಳಾಗಿದ್ದರ ಫಲ. ಯಾವುದಕ್ಕ? ಜೀವನ ಸ್ವರೂಪಕ್ಕೆ ಅಭಿಮಾನಿಗಳಾಗಿದ್ದರ ಫಲ. ಹೌದು, ಅದು ಅಭಿಮಾನಿಗಳಾಗಿದ್ದಕ್ಕೆ ಫಲ ಏನು ಅಂತ ಕೇಳಿದ್ರೆ, ಅವರಿಗೆ ಒಂದು ವೇಳೆ ಇಲ್ಲಿ ಇದ್ದಾಗ, ಮುಖ್ಯ ಪ್ರಾಣದೇವರು ಇಲ್ಲಿ ಇದ್ದಾಗ ಅಸುರರ ಸ್ಪರ್ಶ ಆಗಿದ್ದರೆ ಅಲ್ಲಿಯೂ ಕೂಡ ನಮಗೆ ಏನು ಜ್ಞಾನ ಬರಬೇಕಾಗಿತ್ತು? ದುರ್ಗಂಧದ ಜ್ಞಾನ ಬರಬೇಕಾಗಿತ್ತು. ದುರ್ಗಂಧದ ಜ್ಞಾನ ಬಂದಿಲ್ಲ, ಆದ್ದರಿಂದ ಇಲ್ಲಿ ವಾಯುದೇವರಿಗೆ ಅಸುರರ ಸ್ಪರ್ಶ ಆಗಿಲ್ಲ ಎಂಬುದು ತಿಳಿದು ಬರ್ತದೆ. ಹಿಂಗೆ ವ್ಯವಸ್ಥೆ ಮಾಡಿರೋದು. ಗಂಧ ಅನ್ನೋದು ಉಪಲಕ್ಷಣ. ಒಳ್ಳೆ ದೃಶ್ಯವನ್ನು ನೋಡ್ತೀವಿ, ಕೆಟ್ಟ ದೃಶ್ಯ ಎಂದೂ ನೋಡಂಗಿಲ್ಲ. ಒಳ್ಳೆ ಶಬ್ದ ಕೇಳ್ತೀವಿ, ಕೆಟ್ಟ ಶಬ್ದ ಕೇಳಂಗಿಲ್ಲ. ಒಳ್ಳೆ ಸ್ಪರ್ಶ ಮಾಡ್ತೀವಿ, ಕೆಟ್ಟ ಸ್ಪರ್ಶ ಮಾಡಂಗಿಲ್ಲ. ಎಲ್ಲನೂ ವಾಯುದೇವರಿಗೆ ಅಸುರ ಆವೇಶ, ಅಸುರ ಸ್ಪರ್ಶ ಆಗಿಲ್ಲ ಎಂಬುದಕ್ಕೆ ದೃಷ್ಟಾಂತ. ಅಲ್ಲಿ ದೃಷ್ಟಾಂತ ಆಗ್ತದೆ. ಅಲ್ಲೇನು ಅಸುರ ಪ್ರಸಂಗ ಇಲ್ಲೇ ಇಲ್ಲ, ಬರುವುದೇ ಇಲ್ಲ. ಇವರು ಉಪಾಸನೆ ಮಾಡಿದ ದೇಹದೊಳಗೆ ಮಾಡ್ಯಾರ, ಬೇರೆ ಕಡೆ ಮಾಡೇ ಇಲ್ಲ. ದೇವತೆಗಳು ದೇಹದಲ್ಲಿ ಇದ್ದ, ಕಣ್ಣಿನಲ್ಲಿ ಇದ್ದ, ಹಿಂಗಿದ್ದಲ್ಲೇ ಮಾಡ್ಯಾರ, ಅಲ್ಲಿಗೆ ಹೋಗೇ ಇಲ್ಲ ಅವರು. ಅದರಿಂದ ಇಲ್ಲೇ ವಿಷಯ. ಮುಂದೆ ವಾಯುದೇವರು ಸ್ವರೂಪ ದೇಹಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತನ್ನುವಂತಹ ಅಂಶವನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನಮ್ಮ ಸ್ವರೂಪ ಇದೇನು ಸ್ವರೂಪ ಅದ, ಇದು ನಿತ್ಯ ಅದ. ಸ್ವರೂಪ ದೇಹ ಅಂದ್ರೆ ಏನು? ಜೀವ ಅಂತ ಅರ್ಥ. ಜೀವ ಏನಿದ್ದಾನಿವ, ಜೀವ ವಿಲಿವಿಲಿ ಅಂತಿರ್ಲ, ಅವ ಜೀವ, ಅವಂದ ಸ್ವರೂಪ ದೇಹ. ಅದು ಅದಕ್ಕೆ ಸ್ವರೂಪ ದೇಹ ಅಂತ ಕರೀತಾರೆ ಜೀವಕ್ಕೆ. ಅವನಿಗೆ ಅದಕ್ಕೆ ವಾಯುದೇವರ ಅಭಿಮಾನಿಗಳಾಗಿದ್ದಾರ. ಆ ವಾಯುದೇವರ ಅಭಿಮಾನಿಗಳಾದದ್ದರಿಂದ ಅದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅಂತ ಇಷ್ಟು ಸಿಗುತ್ತಾರೆ. ಮುಂದೆ ತೇನ, ಆ ವಾಯುದೇವರ ಅನುಗ್ರಹದಿಂದ, ಪ್ರೇರಣೆಯಿಂದ, ಯದಶ್ನಾತಿ ಯತ್ ಪಿಬತಿ, ನಾವು ಯಾವುದನ್ನ ತಿಂತೀವಿ, ಯಾವುದನ್ನ ಉಣ್ತೀವಿ, ಅದರಿಂದ ಇತರಾನ್ ಪ್ರಾಣಾನ್, ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಅವತಿ, ರಕ್ಷಣಾ ಮಾಡ್ತಾರೆ ವಾಯುದೇವರು. ಏತಮು ಏವಾಂ ತಥೋ ವಿತ್ವಾ ಉತ್ಕ್ರಾಮತಿ ವ್ಯಾದದಾತ್ಯಂತೇವ ಅಂತತಃ ಇತಿ. ಈ ಪ್ರಾಣನ ಉಪಾಸನೆ ಮಾಡುವನು ವಿಷ್ಣು ಸರ್ವೋತ್ತಮ ಎಂದು ತಿಳಿದುಕೊಂಡು ಮತ್ತ ಕೊನೆಯಲ್ಲಿ ಅಂದ್ರೆ ಮುಕ್ತನಾಗ್ತಾನೆ. ಯಾಕ? ಪ್ರಾಣದೇವರ ಅನುಗ್ರಹದಿಂದ ಕೊನೆಯಲ್ಲಿ ನಿಶ್ಚಯವಾಗಿಯೂ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಆಗೇ ಆಗ್ತದ ಅವಂಗ. ಏವಂ ಅಂತತೋ ವಿತ್ವ, ಇವನು ಯಾರು ಪ್ರಾಣದೇವರು ಉಪಾಸನೆ ಮಾಡ್ತಾನೋ ಅವನ ಅಂತತಃ ಕೊನೆಗೆ ವಿತ್ವ ತಿಳಿದು ಉತ್ಕ್ರಾಮತಿ, ದೇಹ ಉತ್ಕ್ರಮಣ ಹೊಂತಾನೋ, ವ್ಯಾದದಾತ್ತೇವ ಅಂತತಃ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳಿತಾನ ಅಂತ ಅರ್ಥದಕ್ಕೆ. ವ್ಯಾದದಾತಿ ಅಂತನ್ನೋ ಶಬ್ದಕ್ಕೆ ಅಲ್ಲಿ ಭಾಷೆದಾಗ ಬರ್ತಾ ಮೊದಲು ಇಲ್ಲಿ ಬರ್ಸಿಲ್ಲ, ಅಲ್ಲಿ ಬರೆಸ್ತೀನಿ ಆಮೇಲೆ. ವಿಶಿಷ್ಟನಾದ ವಿಷ್ಣುವನ್ನು ಅಂತತಃ ಸರ್ವೋತ್ತಮತ್ವೇನ ಆದದಾತಿ ಸ್ವೀಕರೋತಿ ಜಾನಾತಿ ಇತಿ ವ್ಯಾದದಾತ್ತೇವ ಅಂತತಃ ಅಂತದ ಭಾಷೆದಾಗ ಬರ್ತದ. ಹೇಳ್ತೀನಿ ಮತ್ತೆ. ಇದಿಷ್ಟು ಬೆಳಗ್ಗೆ ಆಗಿರುವಂತಹ ಒಂದು ಘಟ್ಟ, ಸರಿನಾ? ಈಗ ಇಷ್ಟು ದೇವತೆಗಳ ವಿಷಯವನ್ನ ಹೇಳಿ ಮುಂದೆ 10, 11, 12, 13 ಮತ್ತು 13ರವರೆಗೆ ಋಷಿಗಳು ಕೂಡ ಈ ಮುಖ್ಯ ಪ್ರಾಣದೇವರಲ್ಲಿರುವ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನ ಮಾಡಿ ತಮ್ಮ ತಮ್ಮ ವಿಶಿಷ್ಟವಾದ ನಾಮಗಳನ್ನ ಪಡೆದರು. ಉದಾಹರಣೆಗೆ ಅಂಗಿರಸ ಅಂತನ್ನುವಂತಹ ನಾಮ, ಬೃಹಸ್ಪತಿ ಎನ್ನುವಂತಹ ನಾಮ, ಆಮೇಲೆ ಅಯಾಸ್ಯ, ಬಕದಾಲ್ಭೆ ಎನ್ನುವಂತಹ ನಾಮಗಳೇನವ, ಇವೆಲ್ಲವೂ ಕೂಡ ಪ್ರಾಣದೇವರ ಅನುಗ್ರಹದಿಂದ ಭಗವಂತನ ಹಾಗೂ ಪ್ರಾಣದೇವರ ನಾಮಗಳವು.
ಅವುಗಳನ್ನ ಇವರು ಪಡೆದುಕೊಂಡ್ರು. ಅಂದ್ರೆ ಈಗ ಸ್ಪೆಷಲ್ ಆಗಿ ವೇದದೊಳಗ ಅಂಗಿರಸ ಋಷಿಗಳು ಅಂತ ಬರ್ತಾರೆ, ಅಥವಾ ದೇವತೆಗಳಲ್ಲಿ ಬೃಹಸ್ಪತ್ಯಾಚಾರ್ಯರು ಅಂತ ಬರ್ತಾರೆ, ಬಕದಾಲ್ಗರು ಅಂತ ಬರ್ತಾರೆ, ಅಯಾಸ್ಯರು ಅಂತ ಋಷಿಗಳು ಬರ್ತಾರೆ. ಇವ್ರಿಗಷ್ಟು ವಿಶಿಷ್ಟವಾದ ನಾಮ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಸುಮ್ನೆ ಖಾಲಿ ಪೀಲಿ ಬಂದಿಲ್ಲ, ಅಪ್ಪ ಅಮ್ಮ ನಾಮಕರಣದ ಖರ್ಚು ಮಾಡಿ ಇಟ್ಟಾರಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅದನ್ನ ಅವರು ಮುಖ್ಯ ಪ್ರಾಣದೇವರಲ್ಲಿ ವಿಶಿಷ್ಟವಾಗಿ ಉದ್ಗೀತ ನಾಮಕ ಭಗವಂತನ ಉಪಾಸನ ಮಾಡಿ ಆ ನಾಮ ನನಗೆ ಬೇಕು, ಆ ನಾಮ ನನಗೆ ಬೇಕು ಅಂತ ಇಸ್ಕೊಂಡಾರ, ಪಡ್ಕೊಂಡಾರ. ಇದು ರಹಸ್ಯ. ಅದಕ್ಕೆ ಅಷ್ಟು ಋಷಿಗಳು ಅಷ್ಟು ಜಾಜ್ವಲ್ಯಮಾನವಾಗಿರ್ತಾರೆ, ಅಷ್ಟು ತೇಜಸ್ವಿಗಳಾಗಿರ್ತಾರೆ. ಇದರ ರಹಸ್ಯ ಗೊತ್ತಾಗಿಲ್ಲ ನಮಗೆ, ಆಚಾರ್ಯ ತಿಳಿಸೋ ತನಕ ಏನು ಕಲ್ಪನಾ ಬರೋದಿಲ್ಲ. ರೀತಿಯಾಗಿ ವಸಿಷ್ಠ ವಿಶ್ವಾಮಿತ್ರ, ಸುಮ್ಮನೆ ಇದು ಸ್ಥಾಲಿ ಪುಲಾಕನ್ಯಾಯ, ವಸಿಷ್ಠ ವಿಶ್ವಾಮಿತ್ರಾದಿ ಎಲ್ಲ ನಾಮಗಳು ವಾಯುದೇವರದ್ದೇ, ಸಂದೇಹವೇ ಇಲ್ಲ. ಮೂಲತಃ ಭಗವಂತನದ್ದು, ಉತ್ತರದಲ್ಲಿ ವಾಯುದೇವರದ್ದು. ಅವರಲ್ಲಿದ್ದ ಭಗವಂತನ ಆರಾಧನೆ ಮಾಡಿ ಮಾಡಿಯೇ ಆ ವಿಶಿಷ್ಟ ನಾಮಗಳನ್ನು ಇವರು ಪಡೆದುಕೊಂಡಿದ್ದಾರೆ ಎನ್ನುವ ರಹಸ್ಯವನ್ನ ಛಾಂದೋಗ್ಯ ಬಾಯ್ಬಿಡ್ಲಿಕ್ಕತ್ತದ. ಅದಕ್ಕೇನೆ ಅಷ್ಟು ಓಜಸ್ವಿಗಳು ತೇಜಸ್ವಿಗಳಾಗಿರ್ತಾರೆ. ಅದಕ್ಕೆ ಮಕ್ಕಳಿಗೆ ದೇವರ ಹೆಸರು, ಪ್ರಾಣದೇವರ ಹೆಸರು, ಋಷಿಗಳ ಹೆಸರು ಇಡ್ಬೇಕ್ರಿ. ಮುಂದೆ ಹೋಗೋಣ ಬರ್ರಿ. ತಮ್ ಹಾಂಗಿರ, ಇನ್ನು ಮುಂದೆ ನೋಡ್ರಿ, ತಮ್ಮ ಹ ಅಂಗಿರ, ಅಂಗಿರ ಅಂತ ಲೋಕದಲ್ಲಿ ಪ್ರಸಿದ್ಧರಾದವರು ಅಂತ ಅರ್ಥ. ಅದಕ್ಕೆ ಅಂಗಿರ, ನಮಗೆ ಇವತ್ಯಾರು ಅಂಗಿರ ಅಂತ ಋಷಿಗಳಿದ್ದಾರೋ ಅವರು ಉದ್ಗೀತಂ ಉಪಾಸಾನ್ ಚಕ್ರಿರೆ. ತಮ್ಮಂದ್ರ ಆ ವಾಯುದೇವರಲ್ಲಿ ಇದ್ದ ಉದ್ಗೀತನನ್ನು ಉಪಾಸಾನ್ ಚಕ್ರಿರೆ ಮಾಡಿದ್ರು. ಮಾಡಿ ಅವರೇನ್ ಮಾಡ್ಕೊಂಡ್ರು, ಅಂಗಿರ ಅಂತ ಹೆಸರು ತಗೊಂಡ್ರು. ಏತಮು ಏವ ಅಂಗಿರಸಂ ಮನ್ಯಂತೆ. ಅಲ್ರಿ, ಪ್ರಾಣದೇವರಲ್ಲಿದ್ದ ಭಗವಂತನ ಆರಾಧನಾ ಮಾಡಿ ಆ ಪರಮಾತ್ಮ ಆ ಪ್ರಾಣದೇವರಿಂದ ಯಾಕೆ ತಗೋಬೇಕು ನಾಮ ಇವರು ಅಂದ್ರೆ ಏತಮು ಏವ ಅಂಗಿರಸ ಮನ್ಯಂತೆ. ಜ್ಞಾನಿಗಳು ಪ್ರಾಣದೇವರಿಗೇನೆ ಅಂಗಿರಸ ಅಂತ ಅಂಗಿರ ಅಂತ ಕರೀತಾರ. ಗೊತ್ತಾಯ್ತಾ? ಏನ್ ಹೆಸರು? ಜ್ಞಾನಿಗಳ ದೃಷ್ಟಿಯಲ್ಲಿ, ಜ್ಞಾನಿಗಳ ಲೋಕದಲ್ಲಿ ಪ್ರಾಣದೇವರೇ ಅಂಗಿರ ಅನ್ನೋ ಹೆಸರುಳ್ಳವರು, ಬೇರೆಯವರಲ್ಲ. ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ತಗೋಪ, ಅಂಗಾನಾಂ ಯದ್ರಸಸ್ತೇನ. ಎರಡು ರೀತಿ ಅರ್ಥ. ಏನು? ಅಂಗಾನಾಂ, ಅಂಗಾನಾಂ ಅಂದ್ರೆ ಶರೀರ ಅವಯವಗಳು, ನಮ್ಮ ಅಂಗಗಳು, ಕೈ ಕಾಲು ಮೊದಲಾದವುಗಳೆಲ್ಲ. ಅವುಗಳ ರಸಃ ಅಂತಂದ್ರೆ ನಿಯಾಮಕ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ, ಒಂದರ್ಥದು ನಿಯಾಮಕ ಅಂತ ಶಬ್ದಕ್ಕೆ, ಆ ರಸಃ ಅನ್ನೋ ಶಬ್ದಕ್ಕೆ. ಅಂಗಾನಾಂ ರಸಃ ಯತ್ ತೇನ ಅಂಗಿರಾಹ. ನಮ್ಮ ಎಲ್ಲ ಅಂಗಗಳನ್ನು ನಿಯಮನ ಮಾಡ್ತಾರೆ. ಆದ್ದರಿಂದ ಅವರಿಗೆ ವಾಯುದೇವರಿಗೆ ಏನ್ ಹೆಸರು? ಅಂಗಿರ ಅಂತ ಹೆಸರು. ಒಂದು. ಅಥವಾ ಎರಡನೇ ಅರ್ಥ ಏನು ಅಂದ್ರ, ಹಿಂದೆ ಬಂದಿತ್ತು ನೋಡ್ರಿ, ಪೃಥ್ವಿಯಿಂದ ಪ್ರಾರಂಭ ಮಾಡಿಕೊಂಡು ಸರಸ್ವತಿವರೆಗೇನಿದ್ದಾರಲ್ಲ, ಏಷ ಭೂತಾನಾಂ ಪೃಥ್ವಿ ರಸಃ ವರುಣೋ ರಸಃ ಔಷಧಿ ರಸಃ ಅಂದಿತ್ತಲ್ಲ, ಅವರೆಲ್ಲರೂ ಕೂಡ ಅಂಗ. ಅಂಗ ಅಂದ್ರೆ ಅಪ್ರಧಾನರಾದವರು. ಅವರಿಗಿಂತ ವಾಯುದೇವರು ರಸಃ ಅಂದ್ರೆ ಶ್ರೇಷ್ಠರು. ಅದಕ್ಕಾಗಿ ವಾಯುದೇವರಿಗೆ ಅಂಗಿರಾಹ ಅಂತ ಕರೀತಾರೆ. ಎರಡು ಅರ್ಥ. ಅಂಗಭೂತರಾದ ಪೃಥ್ವಿ ಮೊದಲಾದ ದೇವತೆಗಳಿಗಿಂತ ರಸ ಶ್ರೇಷ್ಠರಾದವರಾದ್ದರಿಂದ ಅಂಗಿರಾಹ ಅಂತೂ ಅರ್ಥ. ಎರಡು ಅರ್ಥ ತಗೊಳ್ಬೇಕು. ಒಂದು, ನಮ್ಮ ದೇಹದಲ್ಲಿರುವ ಅಂಗಗಳು ಯಾವ್ಯಾವ ಅಂಗವ, ಆ ಎಲ್ಲ ಅಂಗಗಳಿಗೆ ನಿಯಾಮಕರು ವಾಯುದೇವರು, ಅದರಿಂದ ಅಂಗಿರ. ಎರಡನೇದ್ದು, ಅಂಗ ಅಪ್ರಧಾನರಾದ ದೇವತೆಗಳು, ಅವರೆಲ್ಲರಿಗಿಂತಲೂ ವಾಯುದೇವರು ಶ್ರೇಷ್ಠರಾದದ್ರಿಂದ ಏನ್ ಕರ್ಸ್ಕೋತಾರ ಅಂತ ಹೇಳಿದ್ರೆ ಅಂಗಿರ ಅಂತ ಕರ್ಸ್ಕೋತಾರ. ಇನ್ನ ತಮ್ಮ ಬೃಹಸ್ಪತಿ. ಬಹಳ ಚಂದ್ರಿ, ಇದನ್ನ ಈ ಮಾತು ನೋಡ್ರಿ, ಎಷ್ಟು ಅಂದ್ರೆ ಆ ದೇವತೆಗಳ ಉಪಾಸನ ಎಷ್ಟು ಶ್ರೇಷ್ಠ ಇರ್ತದ ಅಂತ ತಿಳ್ಕೋಬೇಕು. ಬೃಹಸ್ಪತ್ಯಾಚಾರ್ಯರು ಅಂದರೆ ಗುರುಗಳು, ದೇವಲೋಕದ ಗುರುಗಳು. ನನಗೆ ಬೃಹಸ್ಪತಿ ಅಂತ ಹೆಸರು ಬರಲಿ ಅಂತ ಮುಖ್ಯ ಪ್ರಾಣನ ಕುರಿತು ಪ್ರತ್ಯೇಕ ಉಪಾಸನ ಮಾಡ್ಯಾರ. ಸುಮ್ನೆ ಏನೋ ಅವರಪ್ಪ ಕೂಸು ಹುಡ್ತೆ ಏನ್ ಹೆಸರು ಇಡ್ಲಿ, ಬೃಹಸ್ಪತಿ ಇದ್ದಿಟ್ಬಿಡ್ಲೆ ಅಂತ ಹಿಂಗ್ ಮಾಡಿಲ್ಲ. ಅದನ್ನ ಸಾಧನೆ ಮಾಡಿ ಪಡ್ಕೊಂಡ್ರ. ಅದನ್ನ ಕೆಲವೊಮ್ಮೆ ಏನಾಗ್ತಿರ್ತಾವ, ಇಟ್ ಹೆಸರ ಸಾರ್ಥಕ್ ಮಾಡ್ಕೋಬೇಕು, ಇಲ್ಲ ಮೊದಲೇ ತಪಸ್ ಮಾಡಿ ಹೆಸರು ತಗೋಬೇಕು. ಎರಡರೋಗಿ ಯಾವ್ದಾರ ಒಂದು ಮಾಡ್ಬೇಕು. ಮೊದಲು ತಪಸ್ಸು ಮಾಡಿ ಆ ಹೆಸರು ತಗೊಳ್ಳೋದು ಒಂದು, ಇಲ್ಲ ಇಟ್ ಹೆಸರನ್ನ ಸಾರ್ಥಕ ಮಾಡ್ಕೊಳ್ಳೋದು ಮತ್ತೊಂದು. ಎರಡರೊಳಗೆ ಏನೋ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಮಕರಣದ ಖರ್ಚು ಅಷ್ಟೇ. ಬರ್ರಿ, ತಮ್ಮ ಬೃಹಸ್ಪತಿ. ಈಗ ಲೋಕದಲ್ಲಿ ಪ್ರಸಿದ್ಧರಾದ ಬೃಹಸ್ಪತ್ಯಾಚಾರ್ಯರು, ತಮ್ಮ ಅಂದ್ರೆ ತಸ್ಮಿನ್, ಆ ವಾಯುದೇವರಲ್ಲಿ ಉದ್ಗೀತ ಉಪಾಸಾಂಚಕ್ರೇ,
ಉದ್ಗೀತ ಉದ್ಗೀತನನ್ನು ಉದ್ಗೀತನ ತಸ್ಮಿನ್ ಮುಖ್ಯ ಪ್ರಾಣದಲ್ಲಿ ಉದ್ಗೀತನನ್ನು ಉಪಾಸನೆ ಮಾಡಿದರು. ಮಾಡಿದ್ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಈ ಅವರು ಬೃಹಸ್ಪತಿ ಅಂತ ಹೆಸರು ಪಡೆದ್ರು. ಅದೇ ಹೆಂಗ್ರಿ ಅಂದ್ರೆ ಏತಮೋ ಏವ ಬೃಹಸ್ಪತಿ ಮನ್ಯಂತೆ, ಜ್ಞಾನಿಗಳಂತರೂ ವಾಯುದೇವರನ್ನೇ ಬೃಹಸ್ಪತಿ ಅಂತ ಕರೀತಾರೆ. ಯಾಕ? ವಾಘಿ ಬೃಹತಿ ತಸ್ಯಾಯೇಷ ಪತಿಸ್ತೇನ. ನೋಡ್ರಿ ಏನಂತಾರ ಅಂದ್ರೆ ವಾಗಭಿಮಾನಿಯಾದ ಸರಸ್ವತಿನೇ ಬೃಹತಿ ಅಂತ ಕರೀತಾರೆ. ವಾಯುದೇ ಭಾರತೀ ದೇವಿ ಆಗ್ಲಿ ಸರಸ್ವತಿ ಆಗ್ಲಿ ಅವಳಿಗೆ ಪತಿಯಾದದ್ದರಿಂದ ಮುಖ್ಯ ಪ್ರಾಣದೇವರೇನಾಗ್ಯಾರ? ಬೃಹಸ್ಪತಿ ಅಂತ ಕರ್ಸ್ಕೊಂಡಾರ. ವಾಘಿ ಬೃಹತಿ ತಸ್ಯಾಯೇಷ ಪತಿ. ಬರ್ಕೊಳ್ರಿ, ಏನಂತ ಬರ್ಕೋಬೇಕು? ವಾಗ್ ಅಂತ ನೋಡ್ರಿ ತಳಗಲ್ಲೇ ವಾಗ್ ಅನ್ನೋ ತಳಗ ಸರಸ್ವತಿ ಭಾರತಿ ಅಥವಾ ಸರಸ್ವತಿ ಬರ್ಕೊಡ್ರಿ, ನಡೀತದೆ, ಯಾವ್ದೋ ನಡೀತದೆ. ಭಾರತಿ ಭಾರತಿಯೇ ಬೃಹತಿ ಇಸ್ ಈಕ್ವಲ್ ಟು ವಾಘಿ ಬೃಹತಿ, ಭಾರತಿ ಬೃಹತಿ, ಅವಳ ಪತಿ ಇವರಾದ್ರಿಂದ ಬೃಹಸ್ಪತಿ. ಬಹಳ ಚಂದದ. ಅವಳಿಗೆ ಯಾಕೆ ಬೃಹತಿ ಅಂತ ಹೆಸರು ಬಂತು ಅಂತ ಮತ್ತೊಂದು ಕಥೆ. ಈಗ ಅಲ್ಲ, ಭಾರತೀ ದೇವಿಗೆ ಈಗ ಬೃಹಸ್ಪತಿ ಅನ್ನೋದು ವಾಯುದೇವರ ಹೆಸರು, ಬೃಹತಿ ಪತಿ ಆಗ್ಬೇಕಲ್ಲ ಅವರು. ಮತ್ ಬೃಹತಿ ಯಾಕೆ ಆರ್ಲು ಅಂತ ಬೇಕಲ್ಲ. ಈಗ ಯಾಕೆ ಬೃಹತಿ ಆರ್ಲು ಅಂತ ಹೇಳಿದ್ರೆ ವೇದೇಶ ತೀರ್ಥರು ಬೇರೆ ಕಡೆಗೆ ಶ್ರೀಮದಾಚಾರ್ಯ ಹೇಳಿದ ಮಾತನ್ನು ಸಂಗ್ರಹ ಮಾಡ್ತಾರೆ. ಸ್ತ್ರೀ ಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ. ಸ್ತ್ರೀಯರಲ್ಲಿ ಏನೇನು ಗುಣಗಳು ಅಂತಿರಬೇಕೋ ಆ ಎಲ್ಲಾ ಗುಣಗಳಿಂದ ಪೂರ್ಣಳಾದದ್ದರಿಂದ ಸರಸ್ವತಿಗೆ ಬೃಹತಿ ಎಂದು ಹೆಸರು. ಬರ್ಕೊಂಡಿಟ್ಟುಕೊಳ್ರಿ. ಭಾರತೀ ದೇವಿಯು ಹಿಂಗ್ ಬರ್ಕೊಳ್ರಿ, ನಡೀತದೆ. ಹೆಂಗಾದ್ರೆ ಭಾರತೀ ದೇವಿಯು ಬೃಹತಿ ಎಂದು ಕರೆಸಿಕೊಳ್ಳುತ್ತಾಳೆ. ಭಾರತೀ ದೇವಿಯು ಬೃಹತಿ ಎಂದು ಕರೆಸಿಕೊಳ್ಳುತ್ತಾರೆ. ಏಕೆಂದರೆ ಅಥವಾ ಕಾರಣ, ಯಾವ್ದಾದ್ರು ಒಂದು ಶಬ್ದ ಬರ್ಕೋಬೇಕು. ಏಕೆಂದರೆ ಅಥವಾ ಕಾರಣ ಅಂತ ಗೊತ್ತಾಗುತ್ತೆ. ಕಾರಣವೇನೆಂದರೆ ಅಷ್ಟು ಚಲೋ ಶಬ್ದ ಅದು. ಸ್ತ್ರೀಯರಲ್ಲಿ ಇರಬೇಕಾದ ಗುಣಗಳು ಅಂತೇನಿವೆಯೋ ಆ ಎಲ್ಲ ಗುಣಗಳಿಂದ ಪೂರ್ಣಳಾದದ್ದರಿಂದ, ಆ ಎಲ್ಲ ಗುಣಗಳಿಂದ ಪೂರ್ಣಳಾಗಿದ್ದಕ್ಕೆ ಭಾರತೀ ದೇವಿ ಅಥವಾ ಸರಸ್ವತಿ ದೇವಿಗೆ ಬೃಹತಿ ಅಂತ ಕರೀತಾರೆ. ಸ್ತ್ರೀಯರಲ್ಲಿ ಇರಬೇಕಾದ ಗುಣಗಳು ಅಂತೇನವ ಆ ಎಲ್ಲಾ ಗುಣಗಳು ಅವಳಲ್ಲಿ ಇದ್ದುವು ಅನ್ನೋದಕ್ಕೆ ಮಹಾಭಾರತದ ವನಪರ್ವದಲ್ಲಿ ದ್ರೌಪದಿ ಸತ್ಯಭಾಮ ಸಂವಾದದಲ್ಲಿ ಸತ್ಯಭಾಮಾದೇವಿ ಕೇಳ್ತಾಳ. ಯಾರಿಗೆ ಕೇಳ್ತಾಳ ಅಂದ್ರೆ ದ್ರೌಪದಿ ದೇವಿ 5 ಮಂದಿ ಗಂಡಂದ್ರನ್ನ ಮುಷ್ಟಿಯೊಳಗೆ ಇಟ್ಕೊಂಡು ಎಲ್ಲ ಏನ್ ಮಾಟ ಮದ್ದು ಮಾಡಿ ಹೇಳು ಅಂತ ಕೇಳ್ತಾಳಕಿ. ಯಾಕಂದ್ರ ನಿನ್ನ ವಿಪರೀತ ನಮ್ ಉಲ್ಟಾ, ನಾವಿಷ್ಟು ಮಂದಿ ಹೆಣ್ಣಂದ್ರ ಒಬ್ಬನೇ ಗಂಡ, ಅವ್ನು ಇಟ್ಕೋಬೇಕು ನಮ್ ಕೈಯಾಗ, ಹೇಳು ಅಂತ ಕೇಳಿದಾಗ ಕೇಳ್ತಾಳ, ನಂಗೆ ಯಾವ ಮಾಟ ಮದ್ದು ಏನು ಗೊತ್ತಿಲ್ಲ, ನಾ ಹಿಂಗ್ ಬದುಕ್ತೀನಿ ಅಂತ ಎಲ್ಲಾ ಸ್ತ್ರೀಯಲ್ಲಿ ಇರ್ಬೇಕಾದ ಗುಣಗಳನ್ನು ಉದ್ದಕ್ಕೆ ಪಟ್ಟಿ ಮಾಡಿ ಕೊಡ್ತಾಳಕಿ. ನಾ ಹಿಂಗಿದ್ದೀನಿ, ಅದಕ್ಕೆ ನಮ್ಮ ಮನೆಯವರು ನನ್ನ ಮೇಲೆ ಪ್ರೀತಿ ಮಾಡ್ತಾರಂತ. ಅದು ಸ್ತ್ರೀಯಲ್ಲಿ ಇರಬೇಕಾದ ಗುಣಗಳು. ಆ ಎಲ್ಲಾ ಗುಣಗಳವಳಲ್ಲಿ ಇದ್ದದರಿಂದಾಗಿ ಅವಳು ಬೃಹತಿ ಅಂತ ಕರೆಸಿಕೊಳ್ತಾಳ. ಬಹಳ ಚಂದದ ಆ ಭಾಗ. ಸ್ವತಃ ಲಕ್ಷ್ಮೀ ಸ್ವರೂಪಳಾದ ಸತ್ಯಭಾಮ ಬೇಕು ಅಂತ ದ್ರೌಪದಿ ಪ್ರಶ್ನೆ ಮಾಡಿ ಲೋಕಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ತಾಳ. ಏನಿರ್ಬೇಕು ಹೇಳಿ, ಗಂಡನಿಂದ ಅಷ್ಟು ಪ್ರೀತಿ ಮಾಡ್ತಾರೆ, 5 ಮಂದಿ ನಿನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಭೀಮ ಬಂದು ಕೇಳ್ತಾನೆ, ನಿನ್ನ ಏನ್ ಮಾಡ್ಬೇಕಂದ್ರು. ಧರ್ಮರಾಜ ಬಂದು ದ್ರೌಪದಿ ಹೇಳು ಏನ್ ಮಾಡ್ಬೇಕಂತ ಹೇಳು ಅಂತ ಕೇಳ್ತಾನೆ. ಅಷ್ಟು ಪ್ರೇಮ ಮಾಡ್ತಾರ, ಅದು ಏನ್ ಹೆಂಗ್ ಹೊಲಿಸ್ಕೊಂಡು ಹೇಳವ್ರನ್ನೆಲ್ಲ ಅಂತ ಕೇಳ್ತಾರ. ಅಷ್ಟು ಗುಣಗಳವ ಅಂತ ಹೇಳ. ಆದ್ದರಿಂದ ಬೃಹತಿ. ಹಿಂಗಾಗಿ ಆ ಎಲ್ಲ ಸ್ತ್ರೀ ಗುಣೈ ಸರ್ವಪೂರ್ಣತ್ವ ಬೃಹತೀತು ಸರಸ್ವತಿ. ಸ್ತ್ರೀಯರಲ್ಲಿ ಇರಬೇಕಾದ ಎಲ್ಲಾ ಗುಣಗಳಿಂದ ಪೂರ್ಣ. ಮತ್ತೆ ಅರ್ಧ ಇದ್ದಿದ್ದಿಲ್ಲ ಯಾವ ಗುಣಗಳು. ಒಂದು ಗಿರ್ಧ, ಅರ್ಧ, ಪಾವು, ಎಂಟಾಣಿ, ಸೇರು ಹಿಂಗ್ಯಾವ ಇದ್ದಿದ್ದಿಲ್ಲ. ಅದಕ್ಕೆ ಬೃಹತೀತು ಸರಸ್ವತಿ. ತಸ್ಯ ಬೃಹತ್ಯ ಏಷ ಮುಖ್ಯ ಪ್ರಾಣ ಪತಿರ್ಹಿ ತಸ್ಮಾತ್ತೇನ ಬೃಹಸ್ಪತಿ ಮನ್ಯಂತೆ. ಸರಿ, ಮುಂದ ಇದೇ ರೀತಿಯಾಗಿ ಇನ್ನೇನ್ ತಗೋಬೇಕು ಅಂತಂತಾರ ಅಂತಂದ್ರೆ ಯಾರು? ವೇದೇಶ ತೀರ್ಥರು ಇಂದ್ರ ಉದ್ಗೀತ ಉಪಾಸಾಂ ಚಕ್ರಿ ಏತಮೈವ ಇಂದ್ರ ಮನ್ಯಂತೆ ಇತ್ಯಾದಿ ಗ್ರಾಹ್ಯಂ ಅಂತ ಬರ್ದಾರ್ರಿ. ಅಂದ್ರ ಇಲ್ಲಿಲ್ಲ, ಈ ಮೂಲದಲ್ಲಿ ನಮಗಿಲ್ಲ, ಬರೇ ಋಷಿಗಳದ್ದು ಅಂತ ತಿಳ್ಕೊಬೇಡ್ರಿ. ಇದ್ರ ಆದ ಮೇಲೆ ಇಂದ್ರದೇವರು ಕೂಡ ವಾಯುದೇವರ ಅಂತರ್ಗತನಾದ ಉದ್ಗೀತನ ಉಪಾಸನೆಯನ್ನು ಮಾಡಿ ನಿಮ್ಮ ಇಂದ್ರ ಅನ್ನೋ ಹೆಸರು ನನಗೆ ಕೊಡ್ರಿ ಅಂತ ತಗೊಂಡ್ರು. ಅದಕ್ಕೆ ಅವ್ರು ಇಂದ್ರ ಆದ್ರು ಅಂತ ಬರ್ದಿದ್ದಾರೆ. ಹಿಂಗ ಎಲ್ಲಾ ದೇವತೆಗಳು ತಗೊಂಡ್ರಿ ಅಂತ ಬರೀತಾರೆ. ಆಯ್ತಾ, ಮುಗೀತು. ಇನ್ನು ಮುಂದೆ
ಇದಕ್ಕೆ ಒಂದು ಉಪಲಕ್ಷಣ ತಿಳಿಸ್ರಿ ಅಂತ ಮತ್ತೊಂದು ತಮ್ಮ ಆಯಾಸ್ಯ ಉಜ್ಜೀತ ಉಪಾಚ ಉಪಾಸಾಂಚಕ್ರೆ ಏತಮುಯೇವ ಆಯಾಸ್ಯಂ ಮನ್ಯಂತೆ ಆಸ್ಯಾದ್ಯ ದಯತೆ ತೇನ. ಇದೇ ರೀತಿಯಾಗಿ ಮತ್ತೊಬ್ಬ ಋಷಿಗಳು ಯಾರವರು ಅಯಾಸ್ಯರು ಅಂತ ಅವರ ಹೆಸರು. ಅಯಾಸ್ಯ ಅಂದ್ರೆ ಏನರ್ಥ ಅಂದ್ರೆ ಅಯಾಸ್ಯ ಎಂಬ ಋಷಿಗಳು ಮುಖ್ಯ ಪ್ರಾಣದೇವರಲ್ಲಿ ಭಗವಂತನ ಉಪಾಸನಾ ಮಾಡಿ ಪ್ರಾಣದೇವರ ಹಾಗೂ ಭಗವಂತನ ಪ್ರಸಾದದಿಂದ ಅಯಾಸ್ಯ ಅನ್ನೋ ಹೆಸರು ಪಡ್ಕೊಂಡ್ರು. ಜ್ಞಾನಿಗಳು ಮುಖ್ಯವಾಗಿ ಮುಖ್ಯ ಪ್ರಾಣದೇವರನ್ನೇ ಅಯಾಸ್ಯ ಅಂತ ಕರೀತಾರೆ. ಯಾಕ ಅಂತ ಕೇಳಿದ್ರೆ ಆಸ್ಯಾದ್ಯ ದಯತೆ, ಮುಖದಿಂದ ಶ್ವಾಸೋಚ್ಛ್ವಾಸ ಹೆಂಗ್ ಬರ್ತದೆ? ಮುಖದಿಂದ ಬರ್ತದೆ. ಮೂಗು ಬಾಯಿ ಇವುಗಳಿಂದ ಉಸಿರಾಟ ಮಾಡ್ತಿರ್ತೀವಿ. ಅದರಿಂದ ಮುಖದಿಂದ ಅಯಾತ್ ಅಸ್ಯತೆ ಇತಿ ಅಯಾಸ್ಯ. ಮುಖದಿಂದ ಹೊರಗೆ ಬರ್ತಾರೆ ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ ಒಳಗೆ ಹೋಗ್ತಾರೆ. ಅದರಿಂದ ಅಯಾಸ್ಯ ಅಂತ ಹೆಸರು. ಅಲ್ಲಲ್ಲ, ಆಸ್ಯ ಮುಖ. ಆಸ್ಯ ಅಂದ್ರೆ ಮುಖ, ಅಯ ಅಂದ್ರೆ ಹೋಗೋದು ಬರೋದು. ಅಯ ಆಸ್ಯ ಅಯಾಸ್ಯ, ಹೋಗೋದು ಬರೋದು ಅಂತ ಅರ್ಥ. ಇನ್ನು ಮುಂದೆ ತೇನ ತಮ್ಮ ಬಕೋದಾಲ್ಭ್ಯೋ ವಿದಾಂಚಕಾರ ಸಹ ನೈಮಿಷೀಯಾನಾಮುದ್ಗಾತ ಬಹುವ ಸಹಸ್ಮೈಭ್ಯ ಕಾಮಾನಾಗಾಯತಿತಿ. ಏನಂತಾರ ಅಂತಂದ್ರೆ ಇಲ್ಲೊಂದು ಹೊಸ ವಿಷಯ ಬರ್ತ. ಏನಾತು ಅಂದ್ರ ಬಕದಾಲ್ಭ್ಯ ಅಂತ ಹೆಸರು. ಅಂದ್ರೆ ದಲ್ಭ್ಯ ಋಷಿಗಳ ಮಕ್ಕಳಾದ್ರಿಂದ ಅವರಿಗೆ ದಾಲ್ಭ್ಯ ಅಂತ ಹೆಸರು. ಮೂಲತಃ ಬಕ ಅಂತ ಅವರ ಹೆಸರು. ಅವ್ರು ಎದಕ್ ಬಂದ್ರಿ ಇಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ ವೇದೇಶ ತೀರ್ಥರು ಹಿಂಗ್ ಬರೀತಾರ. ಯಜ್ಞೆ ವಾಯುರೇವ ಉದ್ಗಾತ ಕರ್ತವ್ಯ. ಮೊದಲು ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಶಬ್ದಾರ್ಥ ಹೇಳೋಂತ. ಯಜ್ಞದಲ್ಲಿ ವಾಯುದೇವರೇ ಉದ್ಗಾತ್ರಗಳಾಗಬೇಕು. ಉದ್ಗಾತ್ರಗಳು ಅಂದ್ರೆ ಸಾಮಗಾನ ಮಾಡುವರು. ಉದ್ಗಾತ್ರ ಅಂದ್ರೆ ಯಾರು? ಸಾಮಗಾನ ಮಾಡುವರು. ಸಾಮಗಾನ ಮಾಡುವರ ಯಜ್ಞದಲ್ಲಿ ವಾಯುದೇವರನ್ನೇ ಕೂಡಿಸ್ಬೇಕು. ಎಲ್ಲಿ ಬರ್ತಾರ್ರಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ವಾಯುದೇವರಲ್ಲಿ ಬರ್ತಾರಂದ್ರೆ ತದಭಾವೇ ತಜ್ಞಾನಿ ವಾ. ಅವರು ಬರದೇ ಹೋದ್ರೆ ವಾಯುದೇವರನ್ನ ತಿಳಿದುಕೊಂಡವನ್ನಾದ್ರೂ ಕೂಡಿಸ್ಬೇಕು. ಬಹಳ ಮಹತ್ವದ ಏನು ಯಜ್ಞದಲ್ಲಿ ವಾಯುದೇವರನ್ನ ಸಾಮಗಾನ ಮಾಡಿಸ್ಲಿಕ್ಕೆ ಕೊಡ್ಬೇಕು. ಇಲ್ಲ ವಾಯುದೇವರನ್ನ ಸರಿಯಾಗಿ ತಿಳ್ಕೊಂಡವರಾದ್ರೂ ಸಾಮಗಾನ ಮಾಡ್ಲಿಕ್ಕೆ ಕೊಡ್ಬೇಕು. ವಾಯುದೇವರ ಬಗ್ಗೆ ಚಲೋ ಜ್ಞಾನ ಇರ್ಬೇಕು. ಮತ್ತೆ ಏನೋ ಕಡ್ರ ಪಡ್ರ 4 ಪುಸ್ತಕ ಓದ್ಕೊಂಡು ಬಂದಿರಬಾರ್ದು. ಯಾಕ ಅಂದ್ರೆ ಹಂಗ್ಯಾಕೆ ಹೇಳ್ತೀರಿ ಅಂದ್ರೆ ಯಜ್ಞಕ್ಕೆ ಬರುವಂತಹ ವಿಘ್ನ ಪರಿಹಾರ ಮಾಡುವ ಹಾಗೂ ಯಜಮಾನನಿಗೆ ಬೇಕಾದ ಫಲವನ್ನ ಕೊಡಿಸುವರು ಅಂಥವರೇ ಸಮರ್ಥರಾಗಿರ್ತಾರೆ. ಏನು? ವಾಯುದೇವರು ಮಾತ್ರ ಯಜಮಾನನಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡ್ತಾರ, ಅವನಿಗೆ ಬೇಕಾದ ಮನೋರಥಗಳನ್ನು ಪೂರ್ಣ ಮಾಡ್ತಾರ, ಅಥವಾ ಆ ವಾಯುದೇವರನ್ನ ತಿಳಿದುಕೊಂಡವರಾದ್ರೂ ಮಾಡ್ತಾರೆ. ಅದಕ್ಕೇನಾತು ಅಂತ ಕೇಳಿದ್ರೆ ಬಕದಾಲ್ಬೆರು. ಆ ಬಕದಾಲ್ಬೆರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಚಂದದ್ರಿ. ಮುಖ್ಯ ಅವರು ಮುಖ್ಯ ಪ್ರಾಣದೇವರನ್ನು ತಿಳ್ಕೊಂಡ್ರು. ತಮ್ಮ ಬಕದಾಲ್ಭ್ಯೋ ವಿದಾಂಚಕಾರ. ತಮ್ಮಂದ್ರೆ ಆ ಮುಖ್ಯ ಪ್ರಾಣದೇವರನ್ನು ಬಕದಾಲ್ಭ್ಯರು, ವಿದಾಂಚಕಾರ ಅಂದ್ರೆ ತಿಳಿದುಕೊಂಡರು ಅಂತ ಅರ್ಥ. ಪ್ರಾಣದೇವರನ್ನ ಅಷ್ಟು ಚಂದ ತಿಳ್ಕೊಂಡ್ರು. ಸಹ ಅದರಿಂದ ಏನ್ ಫಲ ಆಯ್ತು? ನೈಮಿಷೀಯಾನ, ನೈಮಿಷಾರಣ್ಯದಲ್ಲಿ ಯಜ್ಞ ಮಾಡುವಂಥವರಿಗೆ ಉದ್ಗಾತ ಬಭೂವ. ಸಾಮಗಾನ ಮಾಡುವಂಥವರಾದ್ರು ಉದ್ಗಾನ ಮಾಡುವಂಥವರಾದ್ರು. ಯಾಕ? ಸಹ ಸ್ಮೈಭ್ಯ ಕಾಮಾನಾಗಾಯತಿ. ಅವರೇ ಆ ಯಜ್ಞ ಮಾಡುವ ಋಷಿಗಳಿಗೆಲ್ಲ ಕಾಮಗಳನ್ನ ಇಷ್ಟಗಳನ್ನ ಪೂರ್ಣ ಮಾಡಿದವರಾದ್ರು. ಇದು ಎದರ ಫಲಪ? ಇದು ವಾಯುದೇವರ ಅಂತರ್ಯಾಮಿಯಾಗಿ ಉದ್ಗೀತನ ಉಪಾಸನೆ ಮಾಡಿ ವಾಯುದೇವರನ್ನು ತಿಳ್ಕೊಂಡಿದ್ರ ಫಲ. ಅಂದ್ರೆ ಇಷ್ಟೊತ್ತೇನ್ ಹೇಳಿದ್ರು ಈಗ ಏನೇ ಹೇಳ್ಯಾರ ಅಲ್ರಿ? ಸೇಮ್ ಆತಲ್ಲ? ಸೇಮ್ ಆಗಿಲ್ಲದು. ಹಿಂದ ಬರೇ ನಾಮಕರಣ ಆತು ಅಂತ ಹೇಳಿದ್ರು. ಈಗ ವಾಯುದೇವರ ಉಪಾಸನ ಮಾಡಿದ್ದಕ್ಕ ಅವರ ಭಗವಂತ ಅನ್ನೋದಂತೂ ಅಂಡರ್ಸ್ಟುಡ್. ಇವರಿಗೆ ಸಾಮಗಾನ ಮಾಡುವ ಯೋಗ್ಯತಾ ಬಂತು. ವಾಯುದೇವರು ಕೂತ್ಕೊಳ್ಳೋ ಜಾಗಕ್ಕೆ ಇವ್ರನ್ನ ಕೂಡಿಸಿ ಅವ್ರು ಬಂದಿಲ್ರಪ್ಪ ಮತ್ತೆ ನೀವು ಒಂಚೂರು ಕೆಲಸ ಮಾಡಿಕೊಡ್ರಿ ಅಂತ ಹೇಳಿ ಅವ್ರ ಜಗದಾಗ ಇವ್ರು ಕೂತ್ಕೊಂಡು ಕೆಲಸ ಮಾಡಿ ಎಲ್ಲಾ ಋಷಿಗಳ ಅಯ್ಯೋ ನಮ್ದು ಮುಗೀತೀಗ ಲೈಟು ಮುಗಿತ. ಎಲ್ಲಾ ಋಷಿಗಳು ಅವರೇನ್ ಇಚ್ಛಾ ಪಟ್ಟಿದ್ರು ಆ ಇಚ್ಛೆಯನ್ನ ಪೂರ್ಣ ಮಾಡುವಂತಹದ್ದು ಸಾಮರ್ಥ್ಯವಂತವರಿಗೆ. ಯಾರಿಗೆ? ಬಕದಾಲ್ಭರಿಗೆ. ಅದರ ಅರ್ಥ ಏನಾಯ್ತು ಅಂದ್ರೆ ಇದು ಪ್ರಾಣದೇವರ ಆರಾಧನೆಯ ಫಲ. ಇದು ಹೊಸ ಅಂಶ. ಅದಕ್ಕೆ ಇಲ್ಲ, ಮಹಾಭಾರತದಲ್ಲಿ ಬಂದಾರ ಇವ್ರಲ್ಲ. ನಾವು ಅದೇ ಅದರ ಹೆಚ್ಚು ಭಾಗವತ್ ಕೇಳ್ತಿ ಹಿಂಗ ಪರಿಚಯ ಇರಂಗಿಲ್ಲ. ಮಹಾಭಾರತದಲ್ಲಿ ಬಂದಾರ, ಬಕದಾಲ್ಭರು ಬಂದಾರ. ಇಂದ್ರದೇವ್ರ ಜೊತೆಗೆ ಸಂವಾದ ಆಗಿದೆ ಅವ್ರದ್ದು. ದೊಡ್ಡ ಕಥೆ ಅದ. ದೀರ್ಘಕಾಲ ಬದುಕಿ ಏನ್ ಕಂಡಿಪ ಅಂತ ಇಂದ್ರದೇವರು ಬಕದಾಲ್ಭರನ್ನ ಕೇಳ್ತಾರ. ಎರಡು ಅಧ್ಯಾಯವಾಗಿ ಹೇಳ್ಯಾರ, ಬಹಳ ಚಂದ ಹೇಳ್ಯಾರ. ದೀರ್ಘಕಾಲ ಬದುಕಿದೆ ಲಾಭ ಏನಾಯ್ತು ಹಾನಿ ಏನಾಯ್ತು ಅಂತ ಎರಡೂ ಹೇಳ್ಕೊಟ್ರು. ಆಯ್ತಾ? ಮುಂದೆ ನೋಡ್ರಿ.
ತೇನಃ ತಂ ಭಕದಾಲ್ಭ್ಯೋ ವಿಧಾಂಚಕಾರ ಸಹ ನೈಮಿಷೀಯಾನಾಂ ಉದ್ಗಾತ ಬಭುವ ಸಹಸ್ಮೈಭ್ಯ ಕಾಮಾನಾಗಾಯತಿ. ಏನ್ ಹೇಳ್ಕೊಟ್ರು? ನೈಮಿಷಾರಣ್ಯವಾಸಿಯಲ್ಲಿರುವ ಉದ್ಗಾತೃಗಳಾದ್ರೆ ಇವರು. ಅದಕ್ಕೆ ಉದ್ಗಾತೃಗಳಾದದ್ರಿಂದ ಲಾಭ ಏನಾಯ್ತು ಅಂದ್ರೆ, ಆ ಋಷಿಗಳಿಗೆಲ್ಲ ಅವ್ರಿಗೆ ಏನೇನ್ ಬೇಕಾಗಿತ್ತು, ಯಜ್ಞಕ್ಕೆ ಕೂತವ್ರು ಸಾಮಾನ್ಯ ಎಲ್ಲ ಋಷಿಗಳೇ ಕೂತಾರೆ ನೇಮಿಷಾರಣದಾಗ, ಅಂಥವ್ರಿಗೆ ಏನೇನ್ ಬೇಕಾಗಿತ್ತು ಅದನ್ನೆಲ್ಲ ದೊರಕಿಸಿಕೊಡುವಂತಹ ಯೋಗ್ಯತೆ ಬಂತು. ಅದಕ್ಕೆ ವಾಯುದೇವರ ಉಪಾಸನ ವಿಶಿಷ್ಟದ. ಬರೇ ವಾಯುದೇವರಲ್ಲ, ವಾಯುದೇವರ ಅಂತರ್ಗತನಾದ ಭಗವಂತನ ಉಪಾಸನ. ಆಗತಾಹ ವೈ ಕಾಮಾನಾಂ ಭವತಿ ಯಹ ಏತದೇವಂ ವಿದ್ವಾನ್ ಅಕ್ಷರಮುದ್ಗೀತ ಉಪಾಸ್ತೆ ಇತ್ಯಧ್ಯಾತ್ಮಂ. ಹಿಂಗಿದು ಅಧ್ಯಾತ್ಮ, ದೇಹದಲ್ಲಿದ್ದ ವಾಯುದೇವರ ಉಪಾಸನ. ಯಹ ಏತದೇವಂ ವಿದ್ವಾನ್ ಅಕ್ಷರಮುದ್ಗೀತ ಉಪಾಸ್ತೆ, ಯಾರು ಹಿಂದೆ ಹೇಳಿದಂತೆ ಮುಖ್ಯ ಪ್ರಾಣ ಹಾಗೂ ಮುಖ್ಯ ಪ್ರಾಣ ದೇವರಿಗಿಂತಲೂ ಶ್ರೇಷ್ಠರಾಗಿರುವಂತಹ ಪರಮಾತ್ಮನನ್ನು ಉಪಾಸನ ಮಾಡ್ತಾರೋ ಅವರು ಕಾಮಾನಾಂ ಆಗತಾ ಭವತಿ, ಎಲ್ಲ ಕಾಮನೆಗಳನ್ನು ಹೊಂದುತ್ತಾರೆ. ಗೊತ್ತಾಯ್ತಾ? ಎಲ್ಲಾ ಕಾಮನೆಗಳನ್ನ ಏನ್ ಮಾಡ್ತಾರ ಅವರು? ಆಗಂತ ಹೊಂದುವಂಥವ್ರಾಗ್ತಾರ. ಯಜಮಾನಗರ ಕೊಡಿಸ್ತಾರ, ತಾವರ ಪಡಿತಾರ. ಇಷ್ಟು ಅಧ್ಯಾತ್ಮದಲ್ಲಿ ಬಂದಿರುವಂತಹದ್ದು ಅಂತ ಸಾಮಾನ್ಯ ಅಭಿಪ್ರಾಯ ಮುಗಿತೀಗ ನಮ್ದು. ಈಗ ಇದ್ರ ಮೇಲೆ ಭಾಷ್ಯ ಶ್ರೀಮದಾಚಾರ್ಯ ಎಷ್ಟು ಪರಿಯಿಂದ ವ್ಯಾಖ್ಯಾನ ಮಾಡಿರ್ಬೇಡ ಇದಕ್ಕ. ದೇವರೇ ಪ್ರೀತಿ. ನಾವೆಲ್ಲ ಬಹಳ ಅಭ್ಯಾಸ ಮಾಡ್ಬೇಕು, ಅಂದ್ರೆ ಮಾತ್ರ ಇವೆಲ್ಲ ತಿಳಿತಾವ. ಹಾ, ಭಾಷ್ಯ ಉದ್ಗೀತಾಖ್ಯಸ್ಯ ವಿಷ್ಣೋಃ ವಿಶಿಷ್ಟ ಪ್ರತಿಮಾ ವಾಯುರೇವ ಅತಃ ತಸ್ಯ ಸರ್ವೋತ್ತಮತ್ವಜ್ಞಾನಪೂರ್ವಕಂ ತಸ್ಮಿನ್ ತತೋ ಅಪಿ ಉತ್ತಮತ್ವೇನ ಉಪಾಸಿತ ಏವ ಭಗವಾನ್ ಸಮ್ಯಕ್ ಫಲಂ ದದಾತಿ ಇತಿ ದರ್ಶಯತಿ. ವಾಯೋ ಮುಖ್ಯಧಿಯಾ ಇತಿ ಚ ಇತಿ ಭಗವದ್ವಚನಂ. ವಾಯೋ ಮುಖ್ಯಧಿಯಾ ಇತಿ ಚ ಭಗವದ್ವಚನಂ ಸಾಕು. ಇತಿ ಚ ಇತಿ ಭಗವದ್ವಚನ ಬೇಕಾಗಿಲ್ಲ. ಕೆಲವೊಂದ್ ಕಡೆ ಹೆಂಗೆ ಪಾಠ ಇರ್ಬೋದು, ಏನಾಗಿದೆ ಗೊತ್ತಿಲ್ಲ. ಸರಿ, ಏನ್ ಹೇಳಿಕ್ ಹೊಂಟಾರ ಅಂತಂದ್ರೆ, ಈಗ ಭಗವಂತನ ಉಪಾಸನ ಮಾಡಬೇಕು ಅಂತ ಬಂದ್ಬಿಡ್ತೀವಿ. ಎಲ್ಲಿ ಬಂತು? ಓಮಿತ್ತೆ ತದಕ್ಷರ ಮುದ್ಗೀತಂ ಉಪಾಸೀತ, ಮೊದಲನೇ ಮಂತ್ರ. ಅಲ್ಲಿ ಹೋಗ್ಬೇಕು ನಾವೀಗ. ಆ ಭಗವಂತನ ಉಪಾಸನ ಮಾಡಬೇಕು, ಆರಾಧನಾ ಮಾಡಬೇಕು ಅಂದ್ರೆ ಫಸ್ಟ್ ಪೇಜ್ ಒಳಗದನ ಅದು ಮೊದಲನೇ ವಾಕ್ಯನೇ ಅದ. ಎಲ್ಲಿ ಮಂಗಳಾಚರಣದ ಅದ್ರ ಮೇಲೆ ತಲೆ ಮೇಲೆ ಅದ. ಓಮಿತ್ತೇತದ ಅಕ್ಷರ ಉದ್ಗೀತ ಉಪಾಸೀತ ಅಂತ ಉದ್ಗೀತ ನಾಮಕನಾದ ಭಗವಂತನ ಉಪಾಸನ ಮಾಡ್ರಿ ಅಂತ ಹೇಳಿದ್ರು. ಸರಿ, ಹಂಗಾರೆ ನಾವು ಡೈರೆಕ್ಟ್ ಭಗವಂತನ ಉಪಾಸನ ಮಾಡ್ಲಿಕ್ಕೆ ಬರ್ತದೇನು ಅಂದ್ರೆ ಬರುವುದಿಲ್ಲ. ನಮ್ಗೆ ಅಧಿಕಾರನೇ ಇಲ್ಲ. ಹಂಗ ನಾವು ನೇರವಾಗಿ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಬರುವುದಿಲ್ಲ. ನಮಗೇನಾದ್ರೂ ಒಂದು ಪ್ರತಿಮಾ ಬೇಕ್ರಿ. ನಮಗೆ ಹೇಳಿದೆನ ಪ್ರತೀಕಾಲಮ್ಮನು ಅಂತ ಹೇಳಿದೆ ನಾನು. ನಾವು ಪ್ರತಿಮಾಕ್ಕೆ ಜೋತು ಬಿದ್ದವರಾದ್ದರಿಂದ ಸಾಕ್ಷಾತ್ತಾಗಿ ಭಗವಂತನ ಆರಾಧನೆ ಉಪಾಸನ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರತಿಮಾರ ಬೇಕು. ಪ್ರತಿಮಾ ಬೇಕು ಅಂತ ತಿಳ್ಕೊಂಡು ಹೇಳಿ ಯಾವುದೋ ಒಂದು ಪ್ರತಿಮಾದಾಗೂ ಮಾಡ್ಲಿಕ್ಕೆ ಬರಂಗಿಲ್ಲ. ಇದೊಂದು ಸಮಸ್ಯೆ ಇದೆ. ಮತ್ತೆ ಪ್ರತಿಮೆ ಬೇಕು ನಮಗೆ. ಪ್ರತಿಮಾ ಬೇಕು ಅಂತ ತಿಳ್ಕೊಂಡು ಯಾವುದೋ ಒಂದು ಪ್ರತಿಮಾದಾಗ ಉಪಾಸನೆ ಮಾಡಿದ್ರೆ ಫಲ ಸಿಗ್ತದೆ ಏನು ಅಂದ್ರೆ ಇಲ್ಲ. ಏನಾಗಬೇಕದು ವಿಶಿಷ್ಟವಾದ ಪ್ರತಿಮಾ ಆಗಿರ್ಬೇಕು. ಆ ವಿಶಿಷ್ಟ ಪ್ರತಿಮಾ ಯಾರು ಅಂತ ಕೇಳಿದ್ರೆ ವಾಯುದೇವರು. ಅದಕ್ಕೆ ಈ ಖಂಡ ಯಾವುದು? ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯಿತು, ಅವರು ಉಪಾಸನ ಮಾಡಿದ್ರು. ಇದನ್ನ ಎದಕ್ಕೆ ಹೇಳಿಕ್ ಬಂತು ಅಂದ್ರೆ ಭಗವಂತನ ಪೂಜೆಯನ್ನ ಮಾಡಬೇಕು. ಕಂಡವ್ರು ಮಾಡ್ಲಿಕ್ಕೆ ಬರಂಗಿಲ್ಲ, ಕಂಡಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. ಅಧಿಕಾರಿಗಳೇ ಮಾಡಬೇಕು, ಪ್ರತಿಮಾದಲ್ಲಿ ಮಾಡಬೇಕು. ಪ್ರತಿಮಾದಲ್ಲಿ ಮಾಡಬೇಕು ಅಂದ್ರೆ ಎಂಥಿಂತ ಅವರ ಪ್ರತಿಮಾ ಮಾಡೋ ಹಂಗಿಲ್ಲ, ವಿಶಿಷ್ಟ ಪ್ರತಿಮಾ ಆಗಿರ್ಬೇಕು. ವಿಶಿಷ್ಟ ಪ್ರತಿಮಾ ಅಂದ್ರೆ ನೀವ್ ಅನ್ಕೊಳ್ಬೇಕು, ದೇವ್ರ ಅನ್ಕೋಬೇಕು. ಅಂದ್ರೆ ದೇವರಿಗೆ ಇದು ವಿಶಿಷ್ಟ ಪ್ರತಿಮಾ ಅಂತ ಅನಿಸಿರ್ಬೇಕು. ಇಲ್ಲಿ ಪೂಜಾ ಮಾಡಿದ್ರೆ ನಂಗೆ ಸೇರ್ತದ ಅಂತ ಅವ ಅಂದಿರ್ಬೇಕು. ಅಂತಲ್ಲಿ ಮಾಡ್ಬೇಕು ಅಂದ್ರೆ ಒಂದ ದಾರಿ ಮುಖ್ಯ ಪ್ರಾಣ. ಇಷ್ಟಕ್ಕೆ ಉತ್ತರ ಅಂತಿದ್ದು ವೇದೇಶ ಇಷ್ಟು ಬರ್ದಾರ, ಚಂದ ವಿವರಣೆ ಕೊಟ್ಟಿದ್ದಾರೆ. ತಿಳಿತೇನೆ ಅಂತ ಹೇಳಿದ್ದು. ಅದಕ್ಕೆ ಉದ್ಗೀತಾಖ್ಯಸ್ಯ ವಿಷ್ಣೋ ವಿಶಿಷ್ಟ ಪ್ರತಿಮಾ ವಾಯುರೇವ. ನೋಡ್ರಿ, ವಾಯುದೇವರು ಅಂತನ್ನೋರು ಭಗವಂತನ ಪ್ರತಿಮಾ ಅಂತ ಅನ್ನೋದನ್ನು ಒಪ್ತೀವಿ, ವಿವಾದವೇ ಇಲ್ಲ. ಆದರೆ ಆ ಪ್ರತಿಮೆ ಎಂಥ ಪ್ರತಿಮಾ ಆಗಿದೆ ಅಂದ್ರೆ ಇನ್ನುಳಿದ ಪ್ರತಿಮೆಗಳಿಗಿಂತ ಶ್ರೇಷ್ಠ ಪ್ರತಿಮಾ ಆಗಿದೆ. ಅಲ್ರಿ, ಉಳಿದ ಪ್ರತಿಮಾ ಯಾವ್ದಂತ ಹೇಳೇ ಇಲ್ಲ ನೀವು ಅಂದ್ರೆ ಹೇಳ್ತೀವಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಹೇಳ್ತೀವಿ ಅಂತಾರೆ. ಯಾರು ಹೇಳ್ತಾರ? ಶ್ರೀಮದಾಚಾರ್ಯ ಹೇಳ್ತಾರ. ಉದ್ಗೀತಾಖ್ಯಸ್ಯ ವಿಷ್ಣೋ ವಿಶಿಷ್ಟ ಪ್ರತಿಮಾ ವಾಯುರೇವ ಅತಸ್ತಸ್ಯ ಸರ್ವೋತ್ತಮತ್ವ ಜ್ಞಾನ ಪೂರ್ವಕಂ. ಮೊದಲು ಹೌದು, ಆ ಪ್ರತಿಮಾ ವಿಶಿಷ್ಟ ಆಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ ವಾಯುದೇವರು ಸರ್ವೋತ್ತಮರು ಅಂತ ತಿಳಿಬೇಕು. ಮೊದಲನೇ ವಾಯುದೇವರು ಏನ್ ತಿಳ್ಕೋಬೇಕು? ಸರ್ವೋತ್ತಮರು. ಅಲ್ರಿ, ವಾಯುದೇವರೇ ಸರ್ವೋತ್ತಮ ಆದ್ರೆ ಮತ್ತೆ ಪರಮಾತ್ಮ ಏನಾಗಬೇಕು ಅಂದ್ರೆ ತಥೋಪ್ಯುತ್ತಮ, ಸರ್ವೋತ್ತಮೋತ್ತಮ ಅಂತ ತಿಳ್ಕೊಬೇಕಂತೀವಿ ನಾವು.
ವಾಯುದೇವರನ್ನ ಸ್ವಚ್ಛ ಆಚಾರ ವಾಕ್ಯನೇ ಅದ, ನಮ್ದಲ್ಲೇ ಅಲ್ಲ. ಅತಃ ತಸ್ಯ ಸರ್ವೋತ್ತಮತ್ವ ಜ್ಞಾನಪೂರ್ವಕಂ, ಆ ಪ್ರತಿಮೆ ಎನಿಸಿದ ವಾಯುದೇವರು ಸರ್ವೋತ್ತಮರು ಎಂದು ತಿಳಿದು, ತಸ್ಮಿನ್ ಆ ವಾಯುದೇವರಲ್ಲಿ ತಥೋಪಿ ಉತ್ತಮತ್ವೇನ, ಆ ವಾಯುದೇವರಿಗಿಂತಲೂ ಉತ್ತಮನಾದವನು ಪರಮಾತ್ಮ ಎಂದು ಉಪಾಸನೆ ಮಾಡಿದರೆ ಭಗವಾನ್ ಪರಮಾತ್ಮ ಸಮ್ಯಕ್ ಫಲಂ ದದಾತಿ, ಒಳ್ಳೆ ಫಲ ಕೊಡ್ತಾನೆ. ಅದಕ್ಕೆ ವಾಯುದೇವರು ಪಾದ ಹಿಡ್ಕೋಬೇಕು. ನಂಬಿದೆ ನಿನ್ನ ಪ್ರಾಣ, ನಿನ್ನ ಪಾದ ಮುಖ್ಯ ಪ್ರಾಣ ಅಂತ ಹಾಡು ಹಾಡ್ತಿರ್ತಿರಲ್ಲ ಅವಾಗ ಅದೇ ಇಲ್ಲಿ ಒಂದು ನೋಡ್ರಿ, ದರ್ಶಯತಿ. ಸರಿ ಆತ ಈ ವಿಷಯವನ್ನು ತಿಳಿಸ್ಲಿಕ್ಕೆ ಹೊರಟಾದ ಈ ಖಂಡದಲ್ಲಿ ಅಂತ. ಹೌದು, ಈಗ ಆ ಪ್ರತಿಮಾಗಳು ಯಾವುದು ಅಂತ ಹೇಳಿಲ್ಲ ನಮಗೆ. ವಿಶಿಷ್ಟ ಪ್ರತಿಮಾ ಅಂತ ಹೇಳಿದ್ರಿ, ವಿಶಿಷ್ಟ ಪ್ರತಿಮಾ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಹೇಳ್ತೀವಿ, ಬರ್ಕೊಳ್ರಿ. ಎಲ್ಲೆಲ್ಲಿ ಭಗವಂತನ ಪೂಜೆಗೆ ಇರುವ ಪ್ರತಿಮೆಗಳು ಅಂತ ಇಷ್ಟು ಬರ್ಕೊಳ್ರಿ. ಮೊದಲನೇದು ಭಗವಂತನ ಪೂಜೆಗೆ ಇರುವ ಪ್ರತಿಮೆಗಳು. ನಂಬರ್ 1 ಸೂರ್ಯ, ಸೂರ್ಯ ಒಂದು. ಎರಡನೇದು ಅಗ್ನಿ, ಮೂರನೇದು ಬ್ರಾಹ್ಮಣ, ನಾಲ್ಕನೇದು ಆಕಳು, ಐದನೇದ್ದು ವೈಷ್ಣವ, ವಿಷ್ಣು ಭಕ್ತ, ಯಾರೇ ಇರ್ಬೋದು ಅವ ವಿಷ್ಣು ಭಕ್ತ. ಮುಂದ ಆಕಾಶ, ಮುಂದಿಂದು ವಾಯು, ವಾಯುದೇವರು ವಾಯು, ಆಮೇಲೆ ನೀರು, ಆಮೇಲೆ ಭೂಮಿ, ಆಮೇಲೆ ತಾನು ತನ್ನ ಸ್ವರೂಪ ತನ್ನಲ್ಲೇ ಪೂಜೆ ಮಾಡ್ಕೋಬೇಕು. ಬಿಂಬೋಪಾಸನ ಒಳಗಡೆಗೆ ತಾನು ಬಿಂಬೋಪಾಸನ, ತನ್ನಲ್ಲಿ ಭಗವದ್ ಆರಾಧನ. ಆತ್ಮನಲ್ಲಿ ಭಗವಂತನ ಪೂಜೆ ಮಾಡಬೇಕು. ಕೊನೆಯದಾಗಿ ಎಲ್ಲ ಜೀವರಲ್ಲಿ ಭಗವದ್ ಆರಾಧನ. ಎಷ್ಟು ಮಂದಿ ಆದ್ರಪ್ಪ? ಹೋಗ್ಬಿಡ್ರಿ. ಏನವ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಆಕಳು, ವೈಷ್ಣವ, ಆಕಾಶ, ವಾಯು, ನೀರು, ಭೂಮಿ, ಆತ್ಮ, ಸರ್ವಭೂತಗಳು 11 ಪ್ರತಿಮಾ ಅವ. ಈ 11 ಪ್ರತಿಮೆಗಳಲ್ಲಿ ಶ್ರೇಷ್ಠ ಪ್ರತಿಮಾ, ವಿಶಿಷ್ಟ ಪ್ರತಿಮಾ ಯಾರು ಅಂದ್ರೆ ವಾಯುದೇವರು. ಬಹಳ ಮಹತ್ವದ್ದು ಗೊತ್ತಾತ. ಇವುಗಳಲ್ಲಿ ವಾಯು ವಿಶಿಷ್ಟ ಪ್ರತಿಮಾ, ಭಗವಂತನ ಆರಾಧನೆಗೆ ವಿಶೇಷ ಪ್ರತಿಮೆಯಾಗಿದೆ. ತಿಳಿತಾ? ಈಗೇನಂತ ಹೇಳಿದ್ದು ಅಂದ್ರೆ ಉಳಿದ ಪ್ರತಿಮಾ ಹೇಳಿದ್ಮೇಲೆ ವಿಶಿಷ್ಟ ಪ್ರತಿಮಾ ಯಾವುದು ಅಂತ ಗೊತ್ತಾಗ್ತದೆ ನಮಗೆ. ಬರೀ ವಿಶಿಷ್ಟ ಪ್ರತಿಮಾ ಅಂದ್ರೆ ಹೆಂಗ್ ಗೊತ್ತಾಗಬೇಕು? ಆಯ್ತಾ ನೋಡ್ರಿ, ಅದಕ್ಕ ಬರ್ದ್ರು. ಈಗ ಸರಿ, ಇದ್ರೊಳಗೆ ಏನ್ ಮಾಡ್ಬೇಕು? ಈಗ ವಿಶಿಷ್ಟ ಪ್ರತಿಮಾ ವಾಯುದೇವರು ಅಂತ ಗೊತ್ತಾತು, ಮುಂದೆ ಪೂಜಾ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಆಚಾರ ಅಂತಾರ ನೋಡ್ರಿ, ವಾಯೌ ಮುಖ್ಯ ಧಿಯ ಇತಿ ಭಗವದ್ವಚನಂ. ವಾಯುದೇವರಲ್ಲಿ ಮುಖ್ಯ ಧಿಯ ಅಂದ್ರೆ ಸರ್ವದೇವತೆಗಳಿಗಿಂತ ಉತ್ತಮರಾದವರು ವಾಯುದೇವರು. ಆ ವಾಯುದೇವರಿಗಿಂತಲೂ ಉತ್ತಮನಾದವನು ಪರಮಾತ್ಮ ಎಂಬ ಜ್ಞಾನ ಮಾಡಿಕೊಳ್ಳುವುದೇ ವಾಯುದೇವರೆಂಬ ವಿಶಿಷ್ಟ ಪ್ರತಿಮೆ ಇಲ್ಲದ ಭಗವಂತನ ಪೂಜೆ. ಮುಗಿದೋತು, ಬರ್ಕೊಂಡ್ಬಿಡ್ರಿ. ವಿಶಿಷ್ಟ ಪ್ರತಿಮೆ ಎನಿಸಿದ ವಾಯುದೇವರಲ್ಲಿ ಹರಿಯನ್ನು ಪೂಜಿಸುವುದು ಎಂದರೆ ಸರ್ವದೇವತೆಗಳಿಗಿಂತಲೂ ಉತ್ತಮರಾಗಿದ್ದಾರೆ. ವಾಯುದೇವರು. ಮುಂದಿನ ಬರೀಬೇಕೀಗ ವಾಯುದೇವರು ಅನ್ನೋ ಶಬ್ದ. ಅವರಿಗಿಂತಲೂ ಉತ್ತಮನಾಗಿದ್ದಾನೆ ಪರಮಾತ್ಮ.
ಎಂದು ತಿಳಿಯುವುದು ದೇವರಿಗೆ ಅತ್ಯಂತ ಪ್ರಿಯವಾದ ಪೂಜೆ ಎನಿಸುತ್ತದೆ. ಮುಗೀತು. ಇಷ್ಟು ವಾಯುದೇವರಲ್ಲಿ ಮಾಡಬೇಕಾದ ಪೂಜಾ. ನಾವು ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರಿಯದೀನಂಚ ಸರ್ವತ್ರ. ಇದು ಜ್ಞಾನ, ಈ ಜ್ಞಾನ ಭಗವಂತನ ಪೂಜಾ. ಇದಂ ಜ್ಞಾನಂ ಹರೇ ಪೂಜಾ. ನಾವು ಏನು ಜ್ಞಾನ ಮಾಡ್ಕೊಂಡಿವಿ ಇದು ಭಗವಂತನ ಪೂಜಾ ಅಷ್ಟೇ, ಏನಿಲ್ಲ. ತಿಳಿತಾ? ಯಸ್ಮಾತ್, ಈ ಭಾಷೆದಲ್ಲಿ ಕೊನೆ ವಾಕ್ಯ, ಯಸ್ಮಾದ್ ವಾಯು ಸ್ಮೃತೋ ವಿಷ್ಣು. ಯಾವ ಕಾರಣ, ಯಾಕೆಂದ್ರೆ ವಾಯುವಿನಲ್ಲಿ ಸ್ಮರಣೆ ಮಾಡಲ್ಪಟ್ಟ ವಿಷ್ಣು. ವಾಯೋರ್ ಮುಖ್ಯತೆಯ ಅಖಿಲಾತ್, ಅಖಿಲಾತ್ ಮುಖ್ಯತೆಯ ವಾಯೋ, ಎಲ್ಲ ದೇವತೆಗಳಿಗಿಂತ ವಾಯುದೇವರು ಮುಖ್ಯ ಆಗ್ಯಾರ ಅಂತ ತಿಳ್ಕೊಂಡು ಸ್ವಸ್ಯ ಮುಖ್ಯತೆಯ ತಸ್ಮಾತ್, ಪರಮಾತ್ಮ ಆ ವಾಯುದೇವರಿಗಿಂತ ಮುಖ್ಯ ಇದ್ದಾನ ಅಂತದನ್ನ ತಿಳ್ಕೊಂಡ್ರೆ ಪರಾಂ ತುಷ್ಟಿಂ ಗಮಿಷ್ಯತಿ, ಬಹಳ ಸಂತೋಷ ಹೊಂದುತ್ತಾನ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.